ಹಲೋ ಎವ್ರಿವನ್. 21ನೇ ಪ್ರಶ್ನೆಯನ್ನ ಗಮನಿಸಿ. ಎ 4,6 ಮತ್ತು ಬಿ x,y ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 6,5 ಆದರೆ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ಮಧ್ಯ ಬಿಂದುವಿನ ಸೂತ್ರವನ್ನ ನೋಡ್ಬೇಕಾಗತ್ತೆ. ಸೊ ಮಧ್ಯ ಬಿಂದುವಿನ ಸೂತ್ರ P of x, y is equal to ಏನ್ ಹೇಳಿ, x1 plus x2 divided by 2, y1 plus y2 divided by 2. ಓಕೆ, ಸೊ ಇಲ್ಲಿ a x1, y1 is equal to ಏನ್ ಹೇಳಿ 4,6. ಸೊ ಅದೇ ರೀತಿ b x2, y2 is equal to ಏನ್ ಹೇಳಿ x, y. ಓಕೆ, ಸೊ ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನ ಕೊಟ್ಟಿದ್ದಾರೆ. P of x, y is equal to ಏನ್ ಹೇಳಿ 6,5 ಇದೆ. ಸೊ ಈಗ ನಾವು x ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ಓಕೆ, ಸೊ ಈ x ನಿರ್ದೇಶಾಂಕಗಳಿಗೆ ಸೂತ್ರವನ್ನ ಅನ್ವಯಿಸಿದಾಗ ಸೊ ಇದೇನಾಗುತ್ತೆ, x1 ಏನ್ ಹೇಳಿ 4 plus x2 x divided by 2 is equal to 6 ನಿರ್ದೇಶಾಂಕ x ಕೋಆರ್ಡಿನೇಟ್ಸ್ ಇಂದು. ಸೊ ಇದೇನಾಗುತ್ತೆ 4 plus x is equal to 12 ಆಗುತ್ತೆ. ಸೊ x is equal to ಏನಾಯ್ತು 12 minus 4, so x is equal to 8 ಆಯ್ತು ಮಕ್ಕಳೇ. ಸೊ ಅದೇ ರೀತಿ ನಾವು y ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ y ನಿರ್ದೇಶಾಂಕಗಳಿಗೆ ಸೂತ್ರವನ್ನ ಹಾಕಿದಾಗ ಓಕೆ, ಸೊ ಇದೇನಾಗುತ್ತೆ 6 plus y divided by 2, y1 plus y2 divided by 2 is equal to y ನ ನಿರ್ದೇಶಾಂಕ 5. ಸೊ ಇದೇನಾಗುತ್ತೆ 6 plus y is equal to 10. ಸೊ y is equal to ಏನಾಗುತ್ತೆ 10 minus 6. ಸೊ y is equal to 4. ಓಕೆ, ಹಾಗಾದ್ರೆ ಇಲ್ಲಿ ಬಿ ಬಿಂದುವಿನ ನಿರ್ದೇಶಾಂಕಗಳು 8, 4 ಆಗಿದೆ. ಥ್ಯಾಂಕ್ ಯು.